ಬಸವ ಟಿವಿಯ ಎಲ್ಲ ವೀಕ್ಷಕರುಗಳಿಗೆ ಶರಣಾರ್ಥಿ. ಇವತ್ತಿನ ದಿವಸ ಪ್ರಕೃತಿ ಚಿಕಿತ್ಸೆಯ ಮಹತ್ವ, ಅದರಲ್ಲಿ ವಿಶೇಷವಾಗಿ ಪ್ರಕೃತಿ ಚಿಕಿತ್ಸೆಯಲ್ಲಿ ಉಪವಾಸ ಚಿಕಿತ್ಸೆ ಹಾಗೂ ಜೀವಶಕ್ತಿಯ ಮಿತವ್ಯಯ, ಇವುಗಳ ಬಗ್ಗೆ ಕೆಲವೊಂದು ಅಂಶಗಳನ್ನು ಗಮನಿಸೋಣ. ಪ್ರಕೃತಿ ಚಿಕಿತ್ಸೆಯಲ್ಲಿ ಪಂಚಭೂತಗಳಾದಂತಹ ಭೂಮಿ, ನೀರು, ವಾಯು, ಆಕಾಶ, ಅಗ್ನಿ, ಇವುಗಳಿಂದ ಏನು ಪ್ರಕೃತಿ ಆಗಿದೆ, ಇವುಗಳಿಂದ ಕೂಡಿದೆ. ಇದರ ಪ್ರತಿರೂಪವಾಗಿ ನಮ್ಮ ಮಾನವ ಶರೀರ ಸಹ ಈ ಪಂಚಭೂತಗಳಿಂದನೇ ಆಗಿರ್ತಕ್ಕಂಥದ್ದು ತಮಗೆಲ್ಲರಿಗೂ ವೇದ್ಯವಾದಂತಹ ವಿಷಯವೇ ಆಗಿದೆ. ನಮ್ಮ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಆದರೂ ಸಹ ಇದೇ ರೀತಿ ಪಂಚಭೂತಗಳನ್ನೇ ಅನುಸರಿಸೋದ್ರಿಂದ ನಾವು ನಮ್ಮ ಆರೋಗ್ಯವನ್ನು ಮರಳಿ ಪಡೆಯಬಹುದಾಗಿದೆ. ಲಂಘನಂ ಪರಮ ಔಷಧಂ ಅನ್ನುವ ಉಕ್ತಿ ಇದೆ. ಉಪವಾಸದಿಂದ ಅನೇಕ ಕಾಯಿಲೆಗಳು ಹದ್ದುಬಸ್ತಿಗೆ ಬರುತ್ತೆ. ಕಾಯಿಲೆಗಳಿಂದ ಮುಕ್ತರಾಗೋದು ಅಷ್ಟೇ ಅಲ್ಲ, ನಾವು ಆರೋಗ್ಯವಂತರಾಗಿ ಮುಂದುವರಿಯಬಹುದಾದಂತಹ ಕೆಲವೊಂದು ವಿಧಾನಗಳನ್ನು ಈ ಪ್ರಕೃತಿ ಚಿಕಿತ್ಸೆಯಲ್ಲಿ ನಾವು ತಿಳ್ಕೋಬಹುದಾಗಿದೆ. ಸಾಮಾನ್ಯವಾಗಿ ಹಿಂದೂಗಳಲ್ಲಷ್ಟೇ ಅಲ್ಲ, ಎಲ್ಲ ಮತಗಳಲ್ಲೂ ಸಹ ಉಪವಾಸವನ್ನು ಆಚರಿಸ್ತಕ್ಕಂಥದ್ದು ಬಹಳ ವಿಧಿವಿಧಾನಗಳನ್ನು ಅನುಸರಿಸಿ ಎಲ್ಲರೂ ಸಹ ಉಪವಾಸವನ್ನು ಮಾಡ್ತಕ್ಕಂಥದ್ದು ಎಲ್ರಿಗೂ ವೇದ್ಯವಾದಂತಹ ವಿಷಯವೇ ಆಗಿದೆ. ಮಹಾಶಿವರಾತ್ರಿ, ಏಕಾದಶಿ ಇಂಥ ಸಂದರ್ಭಗಳಲ್ಲಷ್ಟೇ ಅಲ್ಲದೆ ಅನೇಕ ಪೂಜೆ ಪುನಸ್ಕಾರಗಳು, ವ್ರತಗಳಲ್ಲೂ ಸಹ ನಾವು ಉಪವಾಸವನ್ನು ಕೈಗೊಳ್ತೇವೆ. ಈ ರೀತಿ ಉಪವಾಸ ಕೈಗೊಳ್ಳೋದರಲ್ಲಿ ಅನೇಕ ರೀತಿಯ ಉಪವಾಸಗಳಿದೆ. ಅನೇಕರು ರಾಜಕೀಯ ಕಾರಣಕ್ಕಾಗಿ ಸಹ ಉಪವಾಸ ಮಾಡ್ತಾರೆ, ಅದು ಬೇರೆ. ಆದರೆ ನಾವು ಆರೋಗ್ಯವನ್ನು ವೃದ್ಧಿಪಡಿಸುವುದಕ್ಕೋಸ್ಕರ ಹಾಗೂ ಕಾಯಿಲೆಯಿಂದ ಹೊರಬರುವುದಕ್ಕಾಗಿ ಮಾಡ್ತಕ್ಕಂಥ ಈ ಉಪವಾಸ ಚಿಕಿತ್ಸೆ ಪ್ರಕೃತಿ ಚಿಕಿತ್ಸೆಯಲ್ಲಿ ಬಹಳ ಮಹತ್ವಪೂರ್ಣವಾದಂಥದ್ದು. ಸಾಮಾನ್ಯವಾಗಿ ಏಕಾದಶಿ, ಮಹಾಶಿವರಾತ್ರಿ ಮುಂತಾದ ಸಂದರ್ಭಗಳಲ್ಲಿ ಅನೇಕರು ತೀರ್ಥವನ್ನು ಸ್ವೀಕರಿಸಿ ಉಪವಾಸ ಮಾಡಬಹುದಾದರೂ ಸಹ ಮತ್ತೆ ಕೆಲವರು ಹಣ್ಣು ಹಂಪಲುಗಳು ಅವುಗಳನ್ನು ಸೇವಿಸಿ ಹಾಲು ಕುಡಿದು ಉಪವಾಸ ಮಾಡ್ತೀವಿ ಅಂತಕ್ಕಂಥದ್ದನ್ನು ಅನೇಕರು ಹೇಳ್ತಾರೆ. ಆದರೆ ಇದು ಉಪವಾಸವೇ? ಒಂದು ರೀತಿಯಲ್ಲಿ ಹೇಳೋದಾದರೆ ಇದು ಉಪವಾಸ ಆಗೋದಿಲ್ಲ. ಕಾರಣ ಹಣ್ಣು ಹಂಪಲುಗಳು, ಹಾಲು ಎಲ್ಲವೂ ಸಹ ಆಹಾರವೇ ಆಗಿದೆ. ಆದರೆ ನಾವು ಬೇಯಿಸಿದ ಆಹಾರವನ್ನು ಏನು ನಿತ್ಯ ಸ್ವೀಕರಿಸ್ತೇವೆ ಅದಕ್ಕಿಂತ ಸ್ವಲ್ಪ ಲಘುವಾದಂಥ ಈ ಆಹಾರಗಳು ಆಗಿರುತ್ತೆ. ಆದ್ದರಿಂದ ನಾವು ನೀರನ್ನು ಕುಡ್ಕೊಂಡು ಉಪವಾಸ ಮಾಡೋದ್ರಿಂದ ಅನೇಕ ಕಾಯಿಲೆಗಳಿಂದ ನಾವು ಮುಕ್ತರಾಗಬಹುದಾಗಿದೆ. ಮಹಾಪ್ರಕೃತಿ ಚಿಕಿತ್ಸಕ ಡಾಕ್ಟರ್ ಲೂಯಿ ಕುನ್ಹೆ ಅನ್ನೋರು ಹೇಳ್ತಾರೆ, ವಾಟರ್ ಫಾಸ್ಟ್ ಈಸ್ ದಿ ರಿಯಲ್ ಫಾಸ್ಟ್, ಅದರ್ ಫಾಸ್ಟ್ಸ್ ಆರ್ ನಾಟ್ ಫಾಸ್ಟ್ ಅನ್ನೋ ಮಾತನ್ನು ಹೇಳ್ತಾರೆ. ನೀರು ಕೊಡ್ಕೊಂಡು ಉಪವಾಸ ಮಾಡ್ತಕ್ಕಂಥದ್ದೇ ಬಹಳ ಮುಖ್ಯವಾದಂಥದ್ದು ಹಾಗೂ ಪ್ರಾಮುಖ್ಯವಾದದ್ದು ಅನ್ನೋ ಮಾತನ್ನು ಅವರು ಹೇಳ್ತಾರೆ. ಈ ರೀತಿ ನಾವು ಉಪವಾಸ ಮಾಡೋದ್ರಿಂದ ನಮ್ಮ ಜೀವಶಕ್ತಿ ಸಹ ಮಿತವ್ಯಯಗೊಳ್ಳುತ್ತೆ. ವಿನಾಕಾರಣ ನಾವು ಬೇಯಿಸಿದ ಆಹಾರವನ್ನು ತಿಂದು ಜೀವಶಕ್ತಿಯನ್ನು ಹೆಚ್ಚು ವ್ಯಯ ಮಾಡ್ಕೊಳ್ತಾ ಇರ್ತೇವೆ. ಅಂತಹ ಜೀವಶಕ್ತಿ ನಮಗೆ ಉಳಿತಾಯ ಆಗುತ್ತೆ. ಹೀಗಾಗಿ ಯಾವುದೇ ಕಾಯಿಲೆ ಇದ್ದರೆ ನಾವು ಉಪವಾಸ ಮಾಡುವಾಗ ಈ ಮಿತವ್ಯಯಗೊಂಡಂತಹ ಜೀವಶಕ್ತಿ ನಾವು ಕಾಯಿಲೆಗಳಿಂದ ಹೊರಬರೋದಕ್ಕೆ ಸಹಾಯ ಮಾಡುತ್ತೆ. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಪಂಚಭೂತಗಳಿಂದ ಆಗಿರುವಂತಹ ಈ ಶರೀರದಲ್ಲಿ ಒಂದು ಚೈತನ್ಯ ಶಕ್ತಿ ಒಂದಿದೆ, ಅದನ್ನೇ ನಾವು ಆತ್ಮ ಅಂತ ಹೇಳ್ತೇವೆ. ಅದು ಇಲ್ಲ ಅಂತ ಹೇಳಿದರೆ ಇದಕ್ಕೆ ಶವ ಅಂತ ಹೇಳ್ತಾರೆ ಅಲ್ವೇ? ಆದ್ದರಿಂದ ಆ ಚೈತನ್ಯ ಏನಿದೆ ಅದರಲ್ಲಿ ಜೀವಶಕ್ತಿ ತುಂಬಿದೆ. ಈ ಜೀವಶಕ್ತಿಯೇ ನಮ್ಮ ದಿನನಿತ್ಯದ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಹಾಗೂ ಜೀರ್ಣಕ್ರಿಯೆಗೆ ಎಲ್ಲಕ್ಕೂ ಸಹ ಇದು ನಮಗೆ ಬಳಸಲ್ಪಡುತ್ತೆ. ಈ ಜೀವಶಕ್ತಿಯನ್ನು
ನಾವು ಎಷ್ಟು ಹುಷಾರಾಗಿ ಮಿತವ್ಯಯಗೊಳಿಸ್ತೇವೆ, ಇದರ ಸದುಪಯೋಗ ಪಡಿಸ್ಕೊಳ್ತೇವೆ, ಅದರ ಮೇಲೆ ನಮ್ಮ ಆರೋಗ್ಯ ಇರುತ್ತೆ. ಉದಾಹರಣೆಗೆ ಮಲಬದ್ಧತೆ ಇರುವಾಗ, ಮಲ ಸರಿಸಾಗಿ ಹೋಗದೇ ಇರುವಾಗ, ಮಲ ಹೋಗುವಂತೆ ನಾವು ಅದಕ್ಕೇನು ಕ್ರಮಗಳನ್ನು ಕೈಗೊಳ್ಳಬೇಕು, ನಾವು ಆಹಾರ ವಿಹಾರಗಳಲ್ಲಿ ಅದನ್ನು ಕೈಗೊಂಡ್ರೆ ಮಲ ಸಲೀಸಾಗಿ ಹೊರ ಹೋಗುತ್ತೆ. ಇಲ್ಲದಿದ್ದರೆ ಮಲಬದ್ಧತೆ ಇದ್ದರೆ ಅದು ಅನೇಕ ಕಾಯಿಲೆಗಳಿಗೆ ಕಾರಣ ಆಗುತ್ತೆ. ಉಪವಾಸ ಮಾಡುವಾಗ ನಾವು ಕೆಲವೊಂದು ಮುಂಜಾಗರೂಕತೆಯನ್ನು ವಹಿಸಿ ನಾವು ಉಪವಾಸವನ್ನು ಶುರು ಮಾಡಬೇಕಾಗುತ್ತೆ. ಹೇಗಪ್ಪ ಅಂತಂದರೆ, ಮಾನಸಿಕವಾಗಿ ನಾವು ಮೊದಲು ಸಿದ್ಧರಾಗಬೇಕು. ನಾವು ಇಂತಿಷ್ಟು ದಿನಗಳು ಈ ರೀತಿ ನೀರು ಕುಡ್ಕೊಂಡು ಉಪವಾಸ ಮಾಡ್ತೀವಿ, ಹಣ್ಣು ತರಕಾರಿಗಳ ಜ್ಯೂಸ್ಗಳನ್ನು ಕುಡಿದು ಉಪವಾಸ ಮಾಡ್ತೀವಿ, ಹಣ್ಣು ತಿಂದು ಉಪವಾಸ ಮಾಡ್ತೀವಿ, ಈ ರೀತಿ ಹೇಳಿ ನಾವು ಮನಸ್ಸಿಗೆ ಒಂದು ಸಮಾಧಾನಕರವಾದಂತಹ ಒಂದು ಸೂಚನೆಯನ್ನು ಕೊಟ್ಟು ಸಿದ್ಧರಾಗಬೇಕು. ಆಗಲೇ ಯಾವುದೇ ರೀತಿಯಾದಂತಹ ತೊಂದರೆಗಳು ನಮಗೆ ಆಗಲ್ಲ. ಕೇವಲ 2-3 ದಿನಗಳ ಉಪವಾಸ ಆದರೆ ನಾವೇ ಮನೆಯಲ್ಲೇ ಮಾಡಬಹುದು. ಅದಕ್ಕಿಂತ ಹೆಚ್ಚು ದಿನಗಳು ಉಪವಾಸ ಮಾಡೋದಾದರೆ, ನೀವು ಬರೀ ನೀರು ಕುಡ್ಕೊಂಡು ನಾವು ಉಪವಾಸ ಮಾಡೋದಾದರೆ, ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆಗಳಲ್ಲಿ ಅಥವಾ ಪ್ರಕೃತಿ ಚಿಕಿತ್ಸಾ ವೈದ್ಯರ ಸಲಹೆ ಪಡೆದು ನಾವು ಉಪವಾಸವನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾದಂತಹ ವಿಷಯವಾಗಿದೆ. ಈಗ ಜೀವಶಕ್ತಿಯ ಮಿತವ್ಯಯವನ್ನು ನಾವು ಯಾವ್ಯಾವ ರೀತಿ ಮಾಡ್ಬೋದು ಅಂತ ಹೇಳಿದ್ರೆ, ಉದಾಹರಣೆಗೆ ಇಂದಿನ ದಿನ ಸಂಜೆ ನಾವು ಹೆಚ್ಚು ಊಟ ಮಾಡಿದ್ದೇವೆ, ಹೆಚ್ಚು ಪ್ರಮಾಣದಲ್ಲಿ ಊಟ ಮಾಡಿದ್ದೇವೆ, ಅನೇಕ ಬಗೆಯ ಆಹಾರಗಳನ್ನು ಸೇವಿಸಿದ್ದೇವೆ, ಅಂದರೆ ಹೆವಿ ಮೀಲ್ಸ್ ಅಂತ ಆಗಿದ್ರೆ, ಮಾರನೇ ದಿವಸ ನಾವು ನೋ ಬ್ರೇಕ್ಫಾಸ್ಟ್ ಪ್ಲ್ಯಾನ್ ಅನ್ನೋದನ್ನು ಅನುಸರಿಸಬಹುದು. ಅಂದರೆ ಬೆಳಗ್ಗೆ ಯಾವುದೇ ಆಹಾರವನ್ನು ತೆಗೆದುಕೊಳ್ಳದೇ, ಬೆಳಗಿನ ತಿಂಡಿಯನ್ನು ತೆಗೆದುಕೊಳ್ಳದಲೇ ಕೇವಲ ನೀರು ಅಥವಾ ಹಣ್ಣಿನ ಜ್ಯೂಸ್ಗಳು ಅಥವಾ ತರಕಾರಿ ಜ್ಯೂಸ್ಗಳನ್ನು ಈ ರೀತಿ ನಾವು ಸೇವನೆ ಮಾಡೋದ್ರಿಂದ ಜೀವಶಕ್ತಿಯ ಮಿತವ್ಯಯ ಖಂಡಿತ ಆಗುತ್ತೆ. ಹಾಗೂ ಮಲ ಏನಾದರೂ ತಡೆದಿದ್ದರೆ, ಹೋಗೋದಕ್ಕೆ ಕಷ್ಟ ಇದ್ದರೆ ಸಲೀಸಾಗಿ ಮಲ ಹೊರ ಹೋಗುತ್ತೆ. ನಾವು ಯಾವಾಗ ಆಹಾರವನ್ನು ಸೇವಿಸಬೇಕು ಅಂತ ಹೇಳಿದ್ರೆ, ಈಗಾಗಲೇ ನಾವು ಸೇವಿಸಿರುವಂಥ ಆಹಾರ ಅದು ಅರಗಿ ಮಲರೂಪದಲ್ಲಿ ಹೊರ ಹೋಗಿರುತ್ತೆ. ನಮಗೆ ನಿಜವಾದ ಹಸಿವು ಪ್ರಾರಂಭವಾಗಿ ನಮಗೆ ಅದೊಂದು ರೀತಿಯಾದಂಥ ತೇಗ್ ಬರುತ್ತೆ. ಅದಕ್ಕೆ ಫಸ್ಟ್ ವಿಂಡ್ ಅಂತ ಹೇಳ್ತಾರೆ. ಆಗ ಹಸಿವು ಶುರುವಾಗಿರುತ್ತೆ. ಆಗ ನಮಗೇನಾದರೂ ಆಹಾರ ಸೇವನೆ ಮಾಡಬೇಕು ಅನ್ನೋದು ನಮ್ಮ ಮನಸ್ಸಿಗೆ ಸ್ವಾಭಾವಿಕವಾಗಿ ಬರುತ್ತೆ. ಆವಾಗ ಸೇವಿಸಿದಂಥ ಆಹಾರ ಸುಲಭವಾಗಿ ಜೀರ್ಣ ಆಗುತ್ತೆ. ಹಾಗೂ ಅದರಲ್ಲಿನ ಪೋಷಕ ಅಂಶಗಳು ನಮಗೆ ದೊರೆಯುತ್ತೆ. ಹಾಗೂ ತ್ಯಾಜ್ಯ ಪದಾರ್ಥಗಳು ಸಲೀಸಾಗಿ ಮಲಮೂತ್ರ ರೂಪದಲ್ಲಿ ಹೊರ ಹೋಗಲಿಕ್ಕೆ ಸಹಾಯವಾಗುತ್ತೆ. ನಮಗೆ ಯಾವುದೇ ರೀತಿಯಾದಂತಹ ಸುಸ್ತು, ಸಂಕಟ ಇದ್ದರೆ ಅಥವಾ ಮನಸ್ಸಿಗೆ ಸಮಾಧಾನವಿಲ್ಲ ಅನ್ನೋದಾದರೆ, ಆವಾಗ ಸೇವಿಸಿದಂಥ ಆಹಾರ ಸರಿಯಾಗಿ ಜೀರ್ಣ ಆಗೋದಿಲ್ಲ. ಇದರಿಂದಾಗಿ ಅಂಥ ಸಂದರ್ಭಗಳಲ್ಲಿ ಊಟವನ್ನು ಮುಂದೂಡಬೇಕಾಗತ್ತೆ. ನಮ್ಮ ಮನಸ್ಸಿಗೆ ಸಮಾಧಾನ ಸಿಕ್ಕಾಗ ಆಗ ಘನಾಹಾರಗಳನ್ನ ತೆಗೆದುಕೊಳ್ತಕ್ಕಂಥದ್ದು ಉತ್ತಮ. ಅಲ್ಲಿವರೆಗೆ ಬೇಕಂತ ಹೇಳಿದರೆ ಹಣ್ಣು ತರಕಾರಿಗಳ ರಸಗಳನ್ನು ನಾವು ಸೇವನೆ ಮಾಡಬಹುದು. ಇಡೀ ದಿನದಲ್ಲಿ ನಾವು ಬಹಳ ಪ್ರಾಮುಖ್ಯವಾದ ಒಂದು ಕೆಲಸವನ್ನು ಮಾಡಬೇಕಾಗಿದೆ ಅಂತ ಹೇಳಿದರೆ, ಹೆಚ್ಚು ಆಹಾರವನ್ನು ಸೇವಿಸಿ ಮಾಡೋದಕ್ಕಿಂತ ಬದಲಾಗಿ ನಾವು ನಮ್ಮ ಕೆಲಸವನ್ನು ಕೈಗೊಂಡು ನಂತರ ಆ ಕೆಲಸ ಮುಗಿದ ನಂತರ ನಾವು ಊಟವನ್ನು ಸಮಾಧಾನಕರವಾಗಿ ಮಾಡ್ತಕ್ಕಂಥದ್ದು ಭಾಳ ಉತ್ತಮವಾದಂಥ ಕೆಲಸ. ಆ ಕೆಲಸವೂ ಸಹ ಚೆನ್ನಾಗಿ ಆಗತ್ತೆ. ಈ ಊಟಕ್ಕೆ ಮೊದಲು, ಅಂದರೆ ದಿನದ ಕೆಲಸ ಪ್ರಾರಂಭ ಮಾಡುವ ಮೊದಲು ನಾವು ಹಣ್ಣಿನ ಅಥವಾ ತರಕಾರಿಗಳ ಜ್ಯೂಸನ್ನು ನಾವು ಸೇವನೆ ಮಾಡೋದು ಉತ್ತಮ. ಹಾಗೂ ನಾವು ಸೇವಿಸುವಂಥ ಒಂದೊಂದು ತುತ್ತು ಆಹಾರವನ್ನು ಸಹ 30-40 ಬಾರಿ ಜಿಗಿಬೇಕು. ಚೆನ್ನಾಗಿ ಅಗಿದು ತಿನ್ನುವುದರಿಂದ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತೆ. ಪಿಷ್ಟ ಮುಂತಾದಂತಹ ಅಂಶಗಳು ಬಾಯಿಯಲ್ಲಿಯೇ ಲಾಲಾರಸದೊಂದಿಗೆ ಬೆರೆತು
ಅಲ್ಲಿ ಅರಗುತ್ತೆ. ಇದರಿಂದಾಗಿ ನಾವು ಚೆನ್ನಾಗಿ ಅಗಿತಕ್ಕಂಥದ್ದು ಬಹಳ ಮುಖ್ಯ. ಈ ರೀತಿ ಸೇವಿಸಿದಂಥ ಆಹಾರ ಜಠರದಲ್ಲಿ ಸರಿಯಾಗಿ ಸಮರ್ಪಕವಾಗಿ ಅರಗೋದಕ್ಕೆ ಕಾರಣ ಆಗುತ್ತೆ. ಈ ಬಾಯಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಲಾಲಾರಸ ಮಲವಿಸರ್ಜನ ಅಂಶವನ್ನು ಸಹ ಒಳಗೊಂಡಿದೆ. ಅಷ್ಟೇ ಅಲ್ಲ, ಯಾವುದಾದ್ರೂ ಗಾಯಗಳಾದರೆ ಈ ಲಾಲಾರಸವನ್ನು ಹಚ್ಚಿದರೂ ಸಹ ಅದು ಬೇಗ ವಾಸಿಯಾಗ್ತಕ್ಕಂಥದ್ದು ತಮಗೆ ಗೊತ್ತಿರುವಂಥ ವಿಷಯವೇ. ಹಸು ಕರುಗಳಾಗಲಿ, ನಾಯಿಗಳಾಗಲಿ, ಮುಂತಾದ ಅನೇಕ ಪ್ರಾಣಿಗಳನ್ನ ನಾವು ನೋಡಿರ್ಬೋದು. ಯಾವುದೇ ಗಾಯಗಳಾದರೆ ಅದು ತನ್ನ ನಾಲಿಗೆಯಿಂದ ನೆಕ್ತಾ ಇರುತ್ತೆ. ಅದು ಯಾವುದು ಟಿಂಚರ್ ಆಗಲಿ ಮತ್ತೊಂದಾಗಲಿ ಏನೋ ಹಚ್ಚೋ ಅವಶ್ಯಕತೆಯೇ ಬರೋದಿಲ್ಲ. ಇದೆಲ್ಲ ಪ್ರಾಕೃತಿಕವಾಗಿ ನಡೀತಾ ಇರ್ತಕ್ಕಂಥದ್ದನ್ನು ನಾವೀಗಾಗಲೇ ನೋಡಿರ್ತೇವೆ. ಊಟ ಮಾಡಿದ ನಂತರ ನಮಗೆ ಒಂದು ತೇಗ್ ಬರುತ್ತೆ. ಆವಾಗ ನಾವು ಸಾಧಾರಣವಾಗಿ ಊಟವನ್ನು ನಿಲ್ಲಿಸಬೇಕಾದಂಥದ್ದು ಬಹಳ ಉತ್ತಮವಾದಂಥದ್ದು. ನಾವು ನಿಧಾನವಾಗಿ ನಾವು ಸೇವಿಸುವಂಥ ಆಹಾರದ ಕಡೆ ಗಮನವಿಟ್ಟು ನಾವು ಸೇವನೆ ಮಾಡಿದಾಗ ನಮ್ಮ ಮನಸ್ಸಿಗೆ ಬರುತ್ತೆ, ಊಟವನ್ನು ಸಾಕು, ಹೊಟ್ಟೆ ತುಂಬಿದೆ, ನಿಲ್ಲಿಸಬೇಕು ಅನ್ನುವಂಥ ಸೂಚನೆ ಬರುತ್ತೆ. ನಾವು ಅದನ್ನು ಕಡೆಗಣಿಸಿ ನಾವು ಊಟ ಮಾಡ್ತಾನೆ ಇದ್ದರೆ ಒಮ್ಮೆ ಕೊಟ್ಟ ಸೂಚನೆಯನ್ನು ಮೆದುಳು ಪುನಃ ಕೊಡೋದಿಲ್ಲ. ಇದರಿಂದಾಗಿ ಆಹಾರ ಸರಿಯಾಗಿ ಜೀರ್ಣ ಆಗಬೇಕು ಅಂತ ಹೇಳಿದ್ರೆ ನಾವು ಸರಿಯಾದ ಪ್ರಮಾಣದಲ್ಲಿ ಆಹಾರವನ್ನು ಸೇವಿಸಬೇಕು. ಅಂದರೆ ಸಾವಕಾಶ ಊಟ ಮಾಡಿ ಅನ್ನೋ ಮಾತನ್ನು ಹೇಳ್ತಾರೆ. ಅಂದರೆ ಅವಕಾಶ ಅಂದರೆ ಒಂದು ಕಾಲ್ಭಾಗ ಸ್ಥಳವನ್ನು ಫ್ರೀ ಬಿಡಬೇಕಾಗತ್ತೆ. ಅರ್ಧ ಘನಾಹಾರ ಹೊಟ್ಟೆ ತುಂಬ, ಅರ್ಧ ಘನಾಹಾರ, ಕಾಲ್ಭಾಗ ದ್ರವಾಹಾರ, ನೀರು ಮತ್ತು ಸಾರು, ಮಜ್ಜಿಗೆ ಮುಂತಾದಂಥ ದ್ರವಾಹಾರಗಳು, ಹಾಗೂ ಮಿಕ್ಕ ಕಾಲ್ಭಾಗ ಗಾಳಿ ಆಡಲಿಕ್ಕೆ ಈ ರೀತಿ ಸ್ಪೇಸ್ ಬೇಕಾಗುತ್ತೆ. ಆವಾಗ ಮಾತ್ರ ಸರಿಯಾಗಿ ಆಹಾರ ಜೀರ್ಣವಾಗೋದಕ್ಕೆ ಸಾಕಾಗ್ತದೆ. ಹಾಗೂ ಹೆಚ್ಚು ಹುಳಿ, ಉಪ್ಪು, ಮಸಾಲೆ ಪದಾರ್ಥಗಳನ್ನು ಒಳಗೊಂಡಂಥ ಆಹಾರಗಳು ಇದ್ದರೆ ನಮಗೆ ಜೀರ್ಣಕ್ರಿಯೆ ಸರಿಯಾಗಿ ಆಗೋದಿಲ್ಲ. ಅದು ಆರೋಗ್ಯಕ್ಕೆ ಅನಾನುಕೂಲ ಉಂಟು ಮಾಡುತ್ತೆ. ನಾವು ಯಾವುದೇ ರೋಗ ಇರುವಾಗ, ಉಪವಾಸ ಮಾಡುವಾಗ ಈ ರೀತಿ ಹುಳಿ, ಉಪ್ಪು, ಮಸಾಲ ಪದಾರ್ಥಗಳು ಇರ್ತಕ್ಕಂಥದ್ದನ್ನು ಸೇವನೆ ಮಾಡೋದಾದರೆ ತುಂಬ ತೊಂದರೆಗಳನ್ನು ಕೊಡುತ್ತೆ ಅನ್ನೋದನ್ನು ಹೆಸರಾಂತ ಪ್ರಕೃತಿ ಚಿಕಿತ್ಸಕ ಡಾಕ್ಟರ್ ಲೂಯಿ ಕುನ್ನೆ ಅವರು ತಮ್ಮ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾರೆ. ನಾವೆಲ್ಲರೂ ಸಾಮಾನ್ಯವಾಗಿ ಒಂದು ದಿನದಲ್ಲಿ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟವನ್ನು ಸೇವನೆ ಮಾಡ್ತೇವೆ. ಆದರೆ ಪ್ರಕೃತಿ ಚಿಕಿತ್ಸೆ ಪ್ರಕಾರ 2 ಪ್ರಧಾನ ಊಟಗಳು ಸಾಕಾಗತ್ತೆ. ಸುಮಾರು 11 ಗಂಟೆ ಇಷ್ಟರಲ್ಲಿ ಒಂದು ಊಟವನ್ನು ನಾವು ತೆಗೆದುಕೊಂಡ್ರೆ ಪುನಃ ಸಂಜೆ 5-6 ಗಂಟೆಗೆ ಮತ್ತೊಂದು ಊಟವನ್ನು ನಾವು ತೆಗೆದುಕೊಂಡ್ರೆ ಸಾಕಾಗುತ್ತೆ. ನಮ್ಮ ಜೀವಶಕ್ತಿ ಸಹ ಮಿತವ್ಯಯಗೊಳ್ಳುತ್ತೆ. ಹಾಗೂ ಜೀರ್ಣಾಂಗಗಳಿಗೆ ಸಾಕಷ್ಟು ವಿಶ್ರಾಂತಿ ಇದರಿಂದ ದೊರೆಯುತ್ತೆ. ಅದರಲ್ಲೂ ಸಹ ಒಂದು ಊಟವನ್ನು ನಾವು ಬೆಳಿಗ್ಗೆ ಹೆಚ್ಚು ಮಾಡಿದಾಗ ಸಂಜೆಯ ಊಟದಲ್ಲಿ ಸ್ವಲ್ಪ ಪ್ರಮಾಣ ನಾವು ಅದರ ಕಮ್ಮಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಈ ಉಪವಾಸ ಯಾವ ರೀತಿ ತನ್ನ ಪ್ರಾಮುಖ್ಯತೆ ಹೊಂದಿದೆ ಅನ್ನೋದನ್ನು ನೋಡೋದಾದರೆ, ಈ ರೀತಿ ನಾವು ನೀರು ಕುಡ್ಕೊಂಡು ಉಪವಾಸ ಮಾಡೋದು, ಜ್ಯೂಸ್ ಕುಡ್ಕೊಂಡು ಉಪವಾಸ ಮಾಡೋದು, ಇವುಗಳಿಂದ ನಮಗೆ ಮಾನಸಿಕವಾಗಿ ಸಹ ಆರೋಗ್ಯ ದೊರೆಯೋದಕ್ಕೆ ಸಾಧ್ಯ ಆಗುತ್ತೆ. ಅನೇಕ ಮಾನಸಿಕ ತೊಂದರೆಗಳಿಂದ ಸಹ ನಾವು ಮುಕ್ತರಾಗಬಹುದು. ಉಪವಾಸದ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಆಹಾರ ನಮ್ಮ ಕಾಯಿಲೆಯನ್ನು ಹೆಚ್ಚು ಮಾಡುತ್ತೆ ಅನ್ನೋದನ್ನು ಪ್ರಕೃತಿ ಚಿಕಿತ್ಸೆಯಲ್ಲಿ ನಾವು ಕಾಣಬಹುದು. ಡಾಕ್ಟರ್ ದೇವೆ ಅನ್ನುವ ಪ್ರಕೃತಿ ಚಿಕಿತ್ಸಕ ಹೇಳ್ತಾರೆ, ರೋಗಿಗೆ ನಾವು ಬಲವಂತವಾಗಿ ಏನು ಊಟವನ್ನು ಕೊಡ್ತೇವೆ, ಅವರಿಗೆ ಊಟ ಮಾಡೋಕ್ಕೆ ಇಷ್ಟ ಇರಲ್ಲ, ಊಟ ಮಾಡೋದಕ್ಕೂ ಆಗೋದಿಲ್ಲ, ಬಾಯೆಲ್ಲ ಕಹಿ ಕಹಿ ಆಗ್ತಾ ಇರುತ್ತೆ, ಮನಸ್ಸು ಸಮಾಧಾನ ಇರಲ್ಲ, ಬಲವಂತವಾಗಿ ನಾವು ಊಟವನ್ನು ಕೊಡ್ತೇವೆ. ಇದು ಹೇಗೆ ಅಂದರೆ ಒಂದು ರೀತಿ ಜೀರ್ಣಾಂಗಗಳಿಗೆ ನಾವು ಹೆಚ್ಚು ಬರ್ಡನ್ ಮಾಡ್ತಾಯಿದ್ದೇವೆ, ಹೆಚ್ಚು ಹೊರೆಯನ್ನು ಉಂಟು ಮಾಡ್ತಾಯಿದ್ದೇವೆ ಅನ್ನೋ ಮಾತನ್ನು ಅವರು ಹೇಳ್ತಾರೆ. ಇದರಿಂದಾಗಿ ರೋಗ ಇನ್ನೂ ಉಲ್ಬಣಿಸೋದಕ್ಕೆ ಸಹಾಯ ಆಗುತ್ತೆ. ಹೌದು, ಹಾಗಾದರೆ ಅದಕ್ಕೇನು ಮಾಡಬಹುದು ಅಂತಂದರೆ,
ಉಪವಾಸವೇ ಮದ್ದು. ನಮಗಿರ್ತಕ್ಕಂಥ ಯಾವುದೇ ರೀತಿಯಾದಂತಹ ಅಸ್ವಸ್ಥತೆ, ಯಾವುದೇ ರೋಗ ಇರ್ಬೋದು, ಅದು ಎಷ್ಟು ಸಮಯದಿಂದ ಇದೆ, ಹಾಗೂ ಯಾವ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ, ರೋಗಿಯ ಜೀವಶಕ್ತಿ ಎಷ್ಟು ಮಟ್ಟಿಗಿದೆ, ಅವರ ವಯಸ್ಸು ಮತ್ತೊಂದು ಇವೆಲ್ಲವನ್ನು ನೋಡಿ ನಾವು ಉಪವಾಸದ ಅವಧಿಯನ್ನು ನಾವು ಒಂದು ಮಿತಿಗೊಳಿಸಬೇಕಾಗತ್ತೆ. ಡಾಕ್ಟರ್ ಪೆಗೆಸ್ ಅನ್ನುವ ಒಬ್ಬ ಮಹಾ ಪ್ರಕೃತಿ ಚಿಕಿತ್ಸಕ ಹೇಳ್ತಾರೆ, ದ ನ್ಯಾಷನಲ್ ಕ್ಯೂರ್ ಆಫ್ ಕನ್ಸಂಪ್ಷನ್ ಆಫ್ ಅದರ್ ಡಿಸೀಸಸ್ ಅನ್ನುವ ಗ್ರಂಥದಲ್ಲಿ ಹೇಳ್ತಿದ್ರೆ, ನಾವು ಏನು ಊಟವನ್ನು ಕೊಡ್ತೇವೆ ಕಾಯಿಲೆ ಇರುವಾಗ ಅದು ಬಹಳಷ್ಟು ಅನಾನುಕೂಲ ಮಾಡುತ್ತೆ ಅನ್ನೋದನ್ನು ತುಂಬ ವಿವರವಾಗಿ ಅವರು ತಿಳಿಸಿದ್ದಾರೆ. ಆದ್ದರಿಂದ ರೋಗಿಗೆ ನಾವು ಆ ರೀತಿ ಊಟೋಪಚಾರಗಳನ್ನು ಮಾಡೋದ್ರ ಬದಲು ರಸಾಹಾರಗಳನ್ನ ಅಥವಾ ನೀರನ್ನು ಕೊಡ್ತಕ್ಕಂಥದ್ದು ಬಹಳ ಉತ್ತಮ. ಆದರೆ ತಮಗೀಗಾಗಲೇ ಹೇಳಿದಂತೆ ಪ್ರಕೃತಿ ಚಿಕಿತ್ಸಕರ ಸಲಹೆ ಪಡೆದು ನಾವು ಆ ರೀತಿ ಉಪವಾಸವನ್ನು ಕೈಗೊಳ್ಳುವಂತೆ ನಾವು ಅವರಿಗೆ ಸಲಹೆ ನೀಡ್ಬೋದಾಗಿದೆ. ರೋಗಿಯಲ್ಲಿ ಜೀರ್ಣಾಂಗಗಳು ಬಹಳ ದುರ್ಬಲವಾಗಿರುತ್ತವೆ. ಇಂಥ ಸಂದರ್ಭದಲ್ಲಿ ಡಾಕ್ಟರ್ ಕೇತ್ ಅನ್ನುವ ಪ್ರಕೃತಿ ಚಿಕಿತ್ಸಕ ಹೇಳ್ತಾರೆ, ರೋಗಿಗೆ ಊಟ ಕೊಡೋದ್ರಿಂದ ಜೀವಶಕ್ತಿ ಮಿತವ್ಯಯವಾಗೋದ್ರ ಬದಲು ಹೆಚ್ಚು ವ್ಯಯ ಆಗುತ್ತೆ ಅನ್ನೋ ಅಂಶವನ್ನು ಅವರು ಹೇಳ್ತಾರೆ. ಜೊತೆಗೆ 3 ದಿನ ಇರೋ ಜ್ವರ ನಾವು ಊಟವನ್ನು ಸೇವಿಸಿದಾಗ, ಆಹಾರವನ್ನು ಸೇವಿಸಿದಾಗ ಇನ್ನೂ ಹಲವಾರು ದಿನ ಈ ರೀತಿ ಜ್ವರ ಮುಂದೆ ಹೋಗುತ್ತೆ. ಯಾವ ಕಾಯಿಲೆ ಇದೆ ಅದು ಇನ್ನೂ ಮುಂದೂಡಲ್ಪಡುತ್ತೆ, ಹೆಚ್ಚು ಸಮಯ ಮುಂದುವರಿಯುತ್ತೆ ಅದು. ಹೀಗಾಗಿ ನಾವು ನಮ್ಮ ಯುಕ್ತಾಯುಕ್ತ ಪರಿಜ್ಞಾನ, ಕಾಮನ್ ಸೆನ್ಸನ್ನು ಸಹ ಇದರಲ್ಲಿ ನಾವು ಬಳಸಿ ಯಾವ ರೀತಿ ನಾವು ಉಪವಾಸ ಮಾಡಬೇಕು ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕಾಗುತ್ತೆ. ಉಪವಾಸದಿಂದ ನಮಗೆ ಏನೇನಪ್ಪ ಅನುಕೂಲ ಆಗುತ್ತೆ ಅಂತ ಅನ್ನೋದಾದರೆ, ತಮಗೀಗಾಗಲೇ ಹೇಳಿದಂತೆ ಆಹಾರವನ್ನು ಸೇವಿಸೋದ್ರ ಬದಲು ನೀರು ಕುಡ್ಕೊಂಡು ಉಪವಾಸ ಮಾಡೋದ್ರಿಂದ ನಿಜವಾದಂತಹ ಉಪವಾಸ ಆಗತ್ತೆ. ನಾವು ಸ್ನಾನಕ್ಕೆ ಬಳಸ್ತಕ್ಕಂಥ ನೀರೇನಿದೆ ಇದು ನಮ್ಮ ಶರೀರದ ಹೊರಭಾಗದ ಕೊಳೆಯನ್ನು ತೆಗೆದುಹಾಕುತ್ತೆ. ಅದೇ ರೀತಿ ನಾವು ಇಂಟರ್ನಲ್ ಕ್ಲೀನ್ಸಿಂಗ್, ನಮ್ಮ ಶರೀರದ ಒಳಭಾಗದ ಕ್ಲೀನ್ಸಿಂಗ್ ಕೂಡ ಸ್ವಚ್ಛ ಮಾಡೋದು ಬೇಕಿದ್ರೂ ಕೂಡ ನೀರೇ ಬೇಕೇ ಹೊರತು ಜ್ಯೂಸ್ಗಳಾಗಲಿ ಹಾಲಾಗಲಿ ನಮಗೆ ಕೆಲಸ ಮಾಡೋದಿಲ್ಲ. ಅವುಗಳು ಕೇವಲ ಆಹಾರವಾಗಿ ನಮಗೆ ಪರಿಗಣಿಸಲ್ಪಡುತ್ತೆ, ಆಹಾರದ ರೀತಿಯಲ್ಲಿ ನಮಗೆ ಕೆಲಸ ಮಾಡುತ್ತೆ. ಆದ್ದರಿಂದ ನೀರು ಕುಡ್ಕೊಂಡು ಉಪವಾಸ ಮಾಡ್ತಕ್ಕಂಥದ್ರಿಂದ ನಮ್ಮ ಶರೀರದಲ್ಲಿ ಕಾಯಿಲೆ ತರುವಂತಹ ಟಾಕ್ಸಿನ್ಸ್, ವಿಷಮಲಗಳು ಅಥವಾ ಅನ್ಯ ಪದಾರ್ಥಗಳು ಅಂತ ಏನು ಹೇಳ್ತೀವಿ, ರೋಗಕಾರಕ ಅಂಶಗಳು, ಇವುಗಳು ಶರೀರದಿಂದ ಸುಲಭವಾಗಿ ಹೊರಹೋಗಲು ಸಾಧ್ಯ ಆಗತ್ತೆ. ಹಾಗೂ ಜೀವಶಕ್ತಿ ಮಿತವ್ಯಯ ಸಹ ಆಗುತ್ತೆ. ಹಾಗೂ ಡೆಡ್ ಸೆಲ್ಸ್ ಅಂತ ಏನು ಹೇಳ್ತೀವಿ, ಅಂತಹ ಅನುಪಯುಕ್ತ ಕಣಗಳು ಸಹ ಇಂತಹ ಉಪವಾಸ ಸಂದರ್ಭದಲ್ಲಿ ಹೊರ ಹೋಗುತ್ತೆ. ತಮಗೀಗಾಗಲೇ ಹೇಳಿದಂತೆ ಉಪವಾಸ ಸಮಯದಲ್ಲಿ ನಾವು ಯಾವುದೇ ರೀತಿಯಾದಂತಹ ಔಷಧಗಳನ್ನು ಸೇವನೆ ಮಾಡ್ತಕ್ಕಂಥದ್ದು ಯೋಗ್ಯವಾದಂಥದ್ದಲ್ಲ. ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆಯಲ್ಲಿ ಇದರ ಬಗ್ಗೆ ಪ್ರಕೃತಿ ಚಿಕಿತ್ಸಾ ತಜ್ಞರು ರೋಗಿಯ ಅವಶ್ಯಕತೆ ಏನಿದೆ ಅದನ್ನು ನೋಡಿಕೊಂಡು ಡಯಾಬಿಟಿಸ್ ಮುಂತಾದ ಕಾಯಿಲೆಗಳಲ್ಲಿ ಅವರು ಸಲಹೆ ನೀಡ್ತಾರೆ. ಎಷ್ಟೆಷ್ಟು ಪ್ರಮಾಣ ಔಷಧಿಗಳನ್ನು ಕಮ್ಮಿ ಮಾಡಬೇಕು ಅಥವಾ ನಿಲ್ಲಿಸಬೇಕು ಅಂತ ಅನ್ನೋದನ್ನು ಆ ರೀತಿ ಅವರ ಸಲಹೆ ಪಡೆದು ಈ ಉಪವಾಸವನ್ನು ಮುಂದುವರಿಸ್ಬೋದಾಗಿದೆ. ಉಪವಾಸ ಸಂದರ್ಭದಲ್ಲಿ ಹೆಚ್ಚು ಮಲ ಹೋಗೋದಿಲ್ಲ. ಕಾರಣ ಏನಂದರೆ, ನಾವು ಯಾವುದೇ ರೀತಿಯ ಆಹಾರವನ್ನು ಸೇವಿಸದೇ ಇರೋದರಿಂದಾಗಿ ಮಲವೇ ಹೋಗೋ ಅವಶ್ಯಕತೆ ಬರೋದಿಲ್ಲ. ಒಂದು ವೇಳೆ ಈ ರೀತಿ ಮಲ ಹೋಗಲಿಲ್ಲ ಅಂತಂದರೆ ನಾವು ಅದರ ಬಗ್ಗೆ ವರಿ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಉಪವಾಸ ಸಂದರ್ಭದಲ್ಲಿ ಬಾಯಲ್ಲಿ ಲಾಲಾರಸ, ಸಲೈವ ಅಂತ ಏನು ಹೇಳ್ತೀವಿ, ಅದರ ಉತ್ಪತ್ತಿ ಸಹ ಕಮ್ಮಿ ಆಗುತ್ತೆ. ತಮಗೆಲ್ಲ ಗೊತ್ತಿರೋಂಥ ವಿಚಾರಣೆ, ಜ್ವರ ಬಂದಿರುವಾಗಲಿ ಮತ್ತು ಯಾವುದೇ ಸಂದರ್ಭಗಳಲ್ಲಿ ಕಾಯಿಲೆಗಳಲ್ಲಿ ನಾಲಿಗೆಯ ಮೇಲೆ ಗಟ್ಟಿ ಕಫ ಎಲ್ಲ ಅದರ ಮೇಲೆ ಕುಳಿತುಕೊಂಡಿರುತ್ತೆ. ಇದು ಹೆಚ್ಚು ಆಮ್ಲಯುಕ್ತವಾಗಿರುತ್ತೆ, ಕಹಿಯಾಗಿರುತ್ತೆ. ಅನೇಕರು ಊಟ ಸೇರಲ್ಲ ಅಂಥೇಳಿ ನಾಲಿಗೆಗೆ ಉಪ್ಪಿನಕಾಯಿ ತೀಡಿ ಆಹಾರ ಕೊಡ್ತಕ್ಕಂಥದ್ದು ಉಂಟು. ಆದರೆ ಇದು ಉಪಯೋಗ ಆಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಉಪವಾಸ ಬಹಳ ಅನುಕೂಲಕರ. ಹಾಗೂ
ಹೊಟ್ಟೆಯಲ್ಲಿ ಜಠರದಲ್ಲಿ ಗ್ಯಾಸ್ಟ್ರಿಕ್ ಜ್ಯೂಸಸ್ಸು ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಪೆಪ್ಸಿನ್, ರೆನಿನ್ ಮುಂತಾದವುಗಳು ಉತ್ಪತ್ತಿ ಸಹ ಕ್ರಮೇಣ ಗಣನೀಯವಾಗಿ ಕಮ್ಮಿ ಆಗುತ್ತೆ. ಈ ಉಪವಾಸ ಸಂದರ್ಭದಲ್ಲಿ ಬೆಳಗಿನ ಹೊತ್ತು ನೀರು ಕುಡಿದು ವಾಕಿಂಗ್ ಮಾಡ್ತಕ್ಕಂಥದ್ದು, ಸಂಕ್ರಮಣ ನಡೆದಾಡ್ಕೊಂಡು ಬರ್ತಕ್ಕಂಥದ್ದು ಬಹಳ ಸುಲಭವಾದಂಥ ವ್ಯಾಯಾಮ. ನಡಿಗೆ ಇಟ್ ಈಸ್ ಕಾಲ್ಡ್ ಆ್ಯಸ್ ಕ್ವೀನ್ ಆಫ್ ಎಕ್ಸರ್ಸೈಸಸ್. ಅದರಿಂದಾಗಿ ಬಹಳ ಸರಳವಾಗಿ ಮಾಡ್ತಕ್ಕಂಥ ನಡಿಗೆಯಿಂದ ಅನೇಕ ಅನುಕೂಲಗಳಾಗುತ್ತೆ. ನಮ್ಮ ಆರೋಗ್ಯಕ್ಕೆ ತುಂಬ ಅನುಕೂಲಕರ. ಈ ರೀತಿ ನಾವು ವ್ಯಾಯಾಮವನ್ನು ಮಾಡೋದ್ರಿಂದ ಉಸಿರಾಟ ಚೆನ್ನಾಗಾಗುತ್ತೆ. ಶ್ವಾಸಕೋಶದಿಂದ ಹಾಗೂ ಉಸಿರಿನ ನಾಳದಿಂದ ಕಫ ಎಲ್ಲವೂ ಸಹ ಹೊರಹೋಗಲು ಸಹಾಯ ಆಗುತ್ತೆ. ಹಾಗೂ ಮಲಮೂತ್ರಗಳು ಸಲೀಸಾಗಿ ಹೊರಹೋಗಲಿಕ್ಕೂ ಸಹ ಸಹಾಯ ಆಗುತ್ತೆ. ಉಪವಾಸ ಸಂದರ್ಭದಲ್ಲಿ ಬೆವರು ಹೆಚ್ಚಲಬಹುದು. ಬೆವರು ಹೆಚ್ಚೋದ್ರಿಂದ ನಾವು ಆತಂಕ ಪಡಬೇಕಾಗಿಲ್ಲ. ಬೆವರು ಹೋದಷ್ಟು ಅದರಲ್ಲಿ ಟಾಕ್ಸಿನ್ಸ್, ವಿಷಮಲಗಳು, ರೋಗಕಾರಕ ಅಂಶಗಳು ನಮ್ಮ ಚರ್ಮದ ರಂಧ್ರದ ಮೂಲಕ ಹೊರ ಹೋಗುತ್ತೆ. ಈ ಬೆವರು ವಾಸನೆಯುಕ್ತವಾಗಿರಬಹುದು. ಇದರಿಂದಾಗಿ ಚರ್ಮ ಕಾಯಕಲ್ಪವನ್ನು ಪಡೆಯುತ್ತೆ. ದ ಟೆಕ್ಸ್ಚರ್ ಆಫ್ ದಿ ಸ್ಕಿನ್ ಈಸ್ ಗೋಯಿಂಗ್ ಟು ಬಿ ಚೇಂಜ್ಡ್. ಕಪ್ಪು ಕಲೆಗಳಿದ್ದರೂ ಸಹ ಮಾಯವಾಗುತ್ತೆ. ಹಾಗೂ ಬಾಯಿಯಲ್ಲಿ ವಾಸನೆ ಬರ್ತಾಯಿದ್ರೆ, ದುರ್ವಾಸನೆ ಬರ್ತಾಯಿದ್ರೂ ಸಹ ಅದು ಸಹ ಹೋಗುತ್ತೆ. ಹಲ್ಲು, ಒಸಡುಗಳು ಇವೆಲ್ಲ ಹಾಳಾಗಿದ್ದರೆ, ಒಸಡಲ್ಲಿ ಹುಣ್ಣುಗಳಾಗಿದ್ದರೆ, ಬಾಯಿ ಹುಣ್ಣಾಗಿದ್ದರೆ ಈ ಉಪವಾಸದಿಂದಾಗಿ ಅದು ಸಹ ಸ್ವಾಭಾವಿಕವಾಗಿ ಅದು ವಾಸಿಯಾಗುತ್ತೆ. ಹಲುಗಾಡುವಂತಹ ಹಲ್ಲುಗಳು ಸಹ ಗಟ್ಟಿಯಾಗುತ್ತೆ. ಜಠರದಲ್ಲಿ ಉಂಟಾಗಿರ್ಬೋದಾದಂತಹ ಹುಣ್ಣುಗಳು ಸಹ ಬಹಳ ಸುಲಭವಾಗಿ ವಾಸಿಯಾಗುತ್ತೆ. ಉಪವಾಸದಿಂದಾಗಿ ಯಾವಾಗ ನಮ್ಮ ಶರೀರದಿಂದ ವಿಷಮಲಗಳು, ಟಾಕ್ಸಿನ್ಸ್ ಹೊರ ಹೋಗುತ್ತೆ, ಮಾಂಸಖಂಡಗಳು ಸಹ ಬಲಯುತವಾಗುತ್ತೆ. ಹಾಗೂ ಜೀವಶಕ್ತಿಯ ಉಳಿತಾಯವಾಗುತ್ತೆ. ಮನಸ್ಸು ನಿರ್ಮಲವಾಗುತ್ತೆ, ಶಾಂತಚಿತ್ತವಾಗುತ್ತೆ, ಹಾಗೂ ಚುರುಕಾಗುತ್ತೆ. ಹಾಗೂ ನಮ್ಮ ಆಲೋಚನಾ ಶಕ್ತಿ ಎಂದಿಗಿಂತ ಚೆನ್ನಾಗಿ ಆಗುತ್ತೆ. ಕಣ್ಣುಗಳು ಸಹ ಬಹಳ ಹೊಳಪು ಬರುತ್ತೆ. ಹಾಗೂ ನಮ್ಮ ದೃಷ್ಟಿ ಸಹ ಹೆಚ್ಚುತ್ತೆ. ನಮ್ಮ ತಾಯಿಯವರಿಗೆ ಸುಮಾರು ಅವರ 86ನೇ ವಯಸ್ಸಲ್ಲಿ ಎಡೆಮಾ ಅಂತಂದರೆ ಮುಖವೆಲ್ಲ ಊದ್ಕೊಂಡಿತ್ತು, ಮೂತ್ರದಲ್ಲಿ ಅಲ್ಬುಮಿನ್ ಹೋಗ್ತಾ ಇದೆ ಅಂತ ವೈದ್ಯರುಗಳೆಲ್ಲರೂ ಹೇಳಿದರು. ಆದರೆ ಮೂತ್ರ ಪರೀಕ್ಷೆ ಮಾಡಿದಾಗ ಅದು ಯಾವುದೂ ಹೋಗ್ತಾ ಇರಲಿಲ್ಲ. ಆದರೆ ತೊಂದರೆ ಅಂತೂ ಒಂದು ವಾರ ಆದರೂ ಸಹ ಅದು ಮುಂದುವರೆದಿತ್ತು. ಅವರು 8 ದಿನಗಳ ಕಾಲ ನೀರು, ಗರಿಕೆ ಹುಲ್ ಜ್ಯೂಸು, ಗೋಧಿ ಹುಲ್ ಜ್ಯೂಸು, ಬಾಳೆ ದಿಂಡಿನ ಜ್ಯೂಸ್ ಇವುಗಳನ್ನು ಬಳಸಿ 8 ದಿನಗಳಲ್ಲಿ ಸಂಪೂರ್ಣ ಗುಣಮುಖರಾದರು. ನಂತರ ಈ ಉಪವಾಸದಿಂದ ಏನೇನು ಅನುಕೂಲಗಳು ನಾನು ತಮಗೆ ಹೇಳಿದೆ, ಇದರಲ್ಲಿ ಬಹಳಷ್ಟು ಅವರು ಪ್ರಾಕ್ಟಿಕಲಾಗಿ ಕಂಡುಕೊಂಡರು. ಸೂಜಿಗೆ ದಾರವನ್ನು ಅವರೇ ನೇರವಾಗಿ ಪೋಣಿಸ್ತಾಯಿದ್ರು, ನಮ್ಮ ಸಹಾಯ ಇಲ್ಲದಲೇ. ಇಷ್ಟು ಆಶ್ಚರ್ಯಕರವಾಗಿ ಈ ಉಪವಾಸ ತುಂಬ ಅನುಕೂಲಕರ ಅನ್ನೋದನ್ನು ತಮಗೆ ಹೇಳೋದಕ್ಕೆ ಬಯಸ್ತೇನೆ. ಈಗ ನಮ್ಮ ತಾಯಿಯವರಿಗೆ 102 ವರ್ಷ ವಯಸ್ಸಾಗಿದೆ. ಈಗಲೂ ಸಹ ಕಣ್ಣುಗಳು ಭಾಳ ಚುರುಕಾಗಿದೆ, ಲವಲವಿಕೆಯಿಂದ ಇದ್ದಾರೆ. ಈ ಉಪವಾಸ ಮಾಡೋದರಿಂದಾಗಿ ಹಸಿವು ಸ್ವಾಭಾವಿಕವಾಗಿ ಬರುತ್ತೆ. ಆದರೆ ನಾವೀಗ ಮಾಡ್ತಾ ಇರೋದು ನಿಜವಾದ ಹಸಿವು ಅಲ್ಲ. ಬೆಳಗ್ಗೆ 8 ಗಂಟೆ 9 ಗಂಟೆ ಆಯಿತು ಅಂದರೆ ತಿಂಡಿ ತಿಂತೇವೆ, ಪುನಃ 1:30 ಆಯಿತು ಅಂದರೆ ತಟ್ಟೆ ಇಟ್ಕೊಳ್ತೇವೆ ಊಟಕ್ಕೆ ಅಂತ, ಪುನಃ 7:30 8 ಗಂಟೆ ಅಂದರೆ ತಟ್ಟೆ ಇಟ್ಕೊಳ್ತೇವೆ. ಅದು ಹಸಿವು ಆಗಿದೆಯೋ ಇಲ್ವೋ, ಅದು ಜೀರ್ಣ ಆಗಿದೆಯೋ ಇಲ್ವೋ, ಹಿಂದೆ ತಿಂದಂಥ ಆಹಾರ ನಾವು ಆಹಾರವನ್ನು ಸೇವಿಸೋದಕ್ಕೆ ಮುಂದಾಗ್ತೇವೆ. ಇದರಿಂದಾಗಿ ಅಜೀರ್ಣ ಖಂಡಿತ ಆಗುತ್ತೆ. ಹಿಂದೆ ತಿಂದಿರುವಂಥ ಸೇವಿಸಿರುವಂಥ ಆಹಾರ ಪೂರ್ಣ ಜೀರ್ಣವಾಗಿರುವಾಗ ನಮಗೆ ತೇಗ್ ಬರುತ್ತೆ, ಒಂದು ಫಸ್ಟ್ ವಿಂಡ್ ಅಂತ ಹೇಳ್ತಾರೆ. ಹಾಗೆ ನಮಗೆ ಗೊತ್ತಾಗುತ್ತೆ, ಈಗ ನಿಜವಾಗಿ ಹಸಿವಾಗಿದೆ, ನಾವು ಸೇವಿಸಬೇಕು ಅಂತ ನಮ್ಮ ಮನಸ್ಸಿಗೆ ಬರುತ್ತೆ.
ಆವಾಗ ಸೇವಿಸಿದಂಥ ಆಹಾರ ನಿಧಾನವಾಗಿ ಸಮಾಧಾನಕರವಾಗಿ ಒಂದೊಂದು ತುತ್ತನ್ನು ಚೆನ್ನಾಗಿ ಜಿಗಿದು ದ್ರವರೂಪಕ್ಕೆ ತಂದು ನಿಧಾನವಾಗಿ ಸೇವನೆ ಮಾಡಿದಾಗ ಚೆನ್ನಾಗಿ ಅದು ಅರಗುತ್ತೆ, ಅದರಿಂದ ಪೋಷಕಾಂಶಗಳು ನಮಗೆ ದಕ್ಕುತ್ತೆ ಹಾಗೂ ತ್ಯಾಜ್ಯ ಭಾಗ ಸಲೀಸಾಗಿ ಹೊರ ಹೋಗುತ್ತೆ. ಹೀಗಾಗಿ ಉಪವಾಸದಿಂದ ನಮಗೆ ಬಹಳಷ್ಟು ಲಾಭಗಳಿದೆ. ತಮಗೆಲ್ಲ ಗೊತ್ತಿರುವಂತೆ ಯಾವುದೇ ಕಚೇರಿ ತೆಗೆದುಕೊಳ್ಳಿ, ಮೆಷಿನರಿಗಳು ತೆಗೆದುಕೊಳ್ಳಿ, ಎಲ್ಲಕ್ಕೂ ನಾವು ವಿರಾಮ ಕೊಡ್ತೇವೆ. ಆದರೆ ನಮ್ಮ ಜೀರ್ಣಾಂಗಗಳಿಗೆ ಮಾತ್ರ ನಾವು ವಿರಾಮ ಕೊಡ್ತಾ ಇಲ್ಲ. ಭಾನುವಾರ ಬಂತಂದರೆ ಮೊದಲಿಗಿನ ಹೆಚ್ಚು ಆಹಾರವನ್ನೇ ನಾವು ಸೇವಿಸ್ತಕ್ಕಂಥದ್ದು ಎಷ್ಟೋ ಸಂದರ್ಭಗಳಲ್ಲಿ ನಾವು ನೋಡ್ತೇವೆ. ಈ ರೀತಿ ಮಾಡೋದ್ರ ಬದಲು ಯಾವಾಗ ಸಾಧ್ಯ ಅವಾಗೆಲ್ಲವೂ ಸಹ ನಾವು ಆಗಿಂದಾಗೆ ಉಪವಾಸವನ್ನು ಕೈಗೊಳ್ಳೋದ್ರಿಂದ ನಮ್ಮಲ್ಲಿ ಶೇಖರವಾಗ್ತಿರ್ತಕ್ಕಂತಹ ವಿಷಮಲಗಳು, ಟಾಕ್ಸಿನ್ಸ್ ಏನಿದೆ ಅದು ಆಗಿಂದಾಗೆ ಹೊರ ಹೋಗ್ತಾ ಇದ್ದರೆ ನಾವು ನಮ್ಮ ಸ್ವಸ್ಥ ಜೀವನವನ್ನು ನಡೆಸೋದಕ್ಕೆ ಭಾಳ ಅನುಕೂಲ ಆಗುತ್ತೆ. ಉಪವಾಸ ಪ್ರಾರಂಭ ಮಾಡೋದಕ್ಕೆ ಮೊದಲು ನಾವು ಅಪ್ರೋಚ್ ಟು ಫಾಸ್ಟಿಂಗ್ ಅನ್ನೋದನ್ನು ಸ್ವಲ್ಪ ಅನುಸರಿಸ್ತಕ್ಕಂಥದ್ದು ಭಾಳ ಉತ್ತಮ. ಎಲ್ರಿಗೂ ಶರಣಾರ್ಥಿ.